ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಸೋರೆಕಾಯಿ ಪಲ್ಯ ಅಥವಾ ಹಾಲುಗುಂಬಳಕಾಯಿ ಪಲ್ಯ. ಸೋರೆಕಾಯಿ ತುಂಬಾ ಆರೋಗ್ಯಕರವಾದ ತರಕಾರಿ. ನೀರಿನಂಶ ತುಂಬಾ ಇರುತ್ತೆ ಇದರಲ್ಲಿ. ಹಾಗಾಗಿ ತೂಕ ಇಳಿಸಿಕೊಳ್ಳುವವರಿಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೇನೆ ಹೃದಯದ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಹಾಗೇನೆ ದೇಹವನ್ನು ಸಹಿತ ತುಂಬಾ ತಂಪಾಗಿಡುತ್ತೆ. ವಾರಕ್ಕೊಮ್ಮೆ ಅಥವಾ 2 ಸಲಿನಾದ್ರೂ ಹಾಲು ಸೋರೆಕಾಯಿ ಅಡಿಗೆಗಳನ್ನ ನೀವು ಸೇವಿಸಿದಲ್ಲಿ ತುಂಬಾ ಉಪಯೋಗ ಬರುತ್ತೆ. ನಾನಿವತ್ತು ಇಂಥ ಹಾಲು ಸೋರೆಕಾಯಿಯ ಒಂದು ಸಿಂಪಲ್ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಲು ಸೋರೆಕಾಯಿ ಪಲ್ಯ ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಂಡು ರೆಸಿಪಿ ಶುರು ಮಾಡೋಣ. ಒಂದು ಚಿಕ್ಕ ಹಾಲು ಸೋರೆಕಾಯಿ ಅಥವಾ 250 ಗ್ರಾಮ್ಸ್ ನಷ್ಟು ಹಾಲು ಸೋರೆಕಾಯಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಹೆಚ್ಚಿಟ್ಕೊಂಡಿರೋದು. 1/4 ಕಪ್ ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಎಣ್ಣೆ, 1.5 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಇಂಗು, 1 ಟೀ ಸ್ಪೂನ್ ಮೆಣಸಿನ ಪುಡಿ, 4 ರಿಂದ 5 ಕರಿಬೇವಿನ ಎಲೆಗಳು, 1.5 ಟೀ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಾನೊಂದು ಕುಕ್ಕರ್ ಡಬ್ಬಿಯಲ್ಲಿ ಸೋರೆಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಅಥವಾ ಒಂದು ಸ್ವಲ್ಪ ತಳ ಹಿಡಿಯುವಷ್ಟು ನೀರನ್ನ ಹಾಕಿ ಇದನ್ನ ನಾವು ಕುಕ್ಕರ್ನಲ್ಲಿಟ್ಟು 1 ವಿಸಿಲ್ ಬರೋವರೆಗೆ ಕೂಗಿಸ್ಬೇಕು. 1 ವಿಸಿಲ್ ಬಂದ ಸೋರೆಕಾಯಿ ಬೇಯುವಷ್ಟರಲ್ಲಿ ನಾವು ಮಸಾಲೆ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಉಪ್ಪು, ಬೆಲ್ಲ, ಮೆಣಸಿನ ಪುಡಿ ಹಾಗೂ 3/4 ಟೀ ಸ್ಪೂನ್ ನಷ್ಟು ಸಾಸಿವೆ ಇಟ್ಕೊಂಡಿರೋದ್ರಲ್ಲಿ ಅರ್ಧದಷ್ಟು ಸಾಸಿವೆನ ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಈಗ ಇದನ್ನ ನೀರ್ ಹಾಕದೇನೆ 1-2 ಸಲ ನೀವು ತಿರುಗಿಸಿದ್ರೆ ಸಾಕು. ತರ್ತರಿಯಾಗಿ ನೀರ್ ಹಾಕದೇನೆ ಇದನ್ನ ರುಬ್ಕೊಳ್ಬೇಕು. ಈಗ ಸೋರೆಕಾಯಿ ಬೆಂದು ರೆಡಿ ಆಗಿದೆ. ನಾನು ಎಕ್ಸ್ಟ್ರಾ ನೀರನ್ನ ತೆಗೆದು ಒಂದ್ ಸ್ವಲ್ಪ 1 ರಿಂದ 2 ಸ್ಪೂನ್ ನಷ್ಟು ನೀರನ್ನ ಮಾತ್ರ ಉಳಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರಿದ್ರೆ ಅದನ್ನ ತೆಗೆದ್ಬಿಡಿ. ಹಾಗೇನೆ ನಾವು ತರ್ತರಿಯಾಗಿ ರುಬ್ಕೊಂಡಿರೋ ಮಸಾಲಾ ಪೇಸ್ಟ್ ಸಹಿತ ರೆಡಿಯಾಗಿದೆ. ಹಾಗೇನೆ ನಾನಿಲ್ಲಿ ಎಣ್ಣೆಯನ್ನ ಸಹಿತ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವಿದಕ್ಕೆ ಮೊದಲಿಗೆ ಸಾಸಿವೆ ಹಾಗೇನೆ ಉದ್ದಿನಬೇಳೆ ಎರಡನ್ನೂ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹಾಗೂ ಸಾಸಿವೆ ಚಿಟ್ಪಿಟ ಅನ್ನೋವರೆಗೆ ಒಂದು 2 ರಿಂದ 3 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವಿದಕ್ಕೆ ಇಂಗು, ಅರಿಶಿಣ ಹಾಗೂ ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಾವಿದಕ್ಕೆ ಮಾಡಿಟ್ಕೊಂಡಿರೋ ಈ ಪೇಸ್ಟ್ ಅನ್ನ ಹಾಕೊಳ್ಳೋಣ. ಒಂದು 2 ರಿಂದ 3 ಸೆಕೆಂಡ್ ನಾವು ಈ ಪೇಸ್ಟ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, 1-2 ರಿಂದ 3 ಸೆಕೆಂಡ್ ಹಾಕಿದ ತಕ್ಷಣ ನೀವು ಈ ರೀತಿ 1-2 ಸಲ ಕೈ ಆಡಿಸಿದ್ರೆ ಸಾಕು. ಈಗ ನೆಕ್ಸ್ಟ್ ನಾವಿದಕ್ಕೆ ಸ್ವಲ್ಪ ಉಳಿಸ್ಕೊಂಡಿರೋ ನೀರಿನ ಸಮೇತ ಈ ಹಾಲು ಸೋರೆ ಹೋಳುಗಳನ್ನ ಹಾಕೊಳ್ಳೋಣ. ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ, ಉಪ್ಪು ಹಾಗೂ ಖಾರ ಹೋಳುಗಳಿಗೆ
ಚೆನ್ನಾಗಿ ಈ ಹೋಳುಗಳು ಹೀರ್ಕೊಳ್ಳೋವರೆಗೆ ಹಾಗೂ ಇರೋ ಸ್ವಲ್ಪ ನೀರಿನಂಶ ಆರೋವರೆಗೆ ನಾವು ಇದನ್ನ ಈ ರೀತಿ ಕೈ ಆಡಿಸ್ಬೇಕು. 1-2 ರಿಂದ 3 ನಿಮಿಷ ಬೇಕಾಗುತ್ತೆ. ಈಗ 4 ನಿಮಿಷ ಆಗಿದೆ. ನೀರು ಆಗಿದೆ, ಸೈಡಿಂದ ಎಣ್ಣೆ ಬಿಟ್ಕೊಳ್ತಿದೆ. ಈಗ ಪಲ್ಯ ರೆಡಿ ಆಗಿದೆ. ನಾವು ಸ್ವಿಚ್ ಆಫ್ ಮಾಡಿ ಇದನ್ನ ಸರ್ವಿಂಗ್ ಡಿಶ್ಗೆ ತೆಕ್ಕೊಳ್ಳೋಣ. ರುಚಿಯಾದ ಹಾಗೂ ಆರೋಗ್ಯಕರವಾದ ಬಿಸಿಯಾದ ಸೋರೆಕಾಯಿ ಪಲ್ಯ ಸವಿಯೋದಕ್ಕೆ ಸಿದ್ಧವಾಗಿದೆ. ಬಿಸಿ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸಹಿತ ಉಪಯೋಗಿಸ್ಕೊಳ್ಬಹುದು ಅಥವಾ ಚಪಾತಿ ಜೊತೆಗೂ ಸಹಿತ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸಿ. ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.